ವೆಲ್ಕಮ್ ಬ್ಯಾಕ್ ಟು ಪ್ರಭಿ ಟ್ರೇಡ್. ನೋಡಿ ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ನಲ್ಲಿ ಏನಾಯಿತು, ಗ್ಯಾಪ್ ಡೌನ್ ಓಪನ್ ಆಯಿತು. ಸೊ ಸೆಲ್ಲರ್ಸ್ ಆರ್ ಇನ್ ದಿ ಮಾರ್ಕೆಟ್. ಸೊ ಆಮೇಲೆ ಸಡನ್ ಆಗಿ ಮಾರ್ಕೆಟು ಸೆಲ್ಲಿಂಗ್ ಹೋಯ್ತು. ಯಾಕೆ ಹೋಯ್ತು ಅಂದರೆ ಈ ಬೈಯರ್ಸ್ ಎಲ್ಲ ಆಲ್ಮೋಸ್ಟ್ ಎಕ್ಸಿಟ್ ಆದರು ಅಂತಲೇ ಅರ್ಥ. ಯಾಕೆ ಇದು ಬೈ ಚಾನ್ಸ್ ಡಿ ಕೆ ಮಾಡಿ ಬಂದರೆ ಅದು ಬೇರೆ ಮಾತು. ಸಡನ್ ಆಗಿ ಈ ಥರ ಬಂದಿದೆ ಅಂದರೆ ಈ ಬೈಯರ್ಸ್ ಮಾರ್ಕೆಟ್ನಲ್ಲಿ ಇಲ್ಲ ಅಂತ ಅರ್ಥ ಆಯಿತು. ಸೊ ಇಲ್ಲಿ ತನಕ ಬಂದಿದೆ ಅಂದರೆ ಏನರ್ಥ? ಸೊ ಮಾರ್ಕೆಟ್ನಲ್ಲಿ ಬೈಯರ್ಸ್ ಇಲ್ಲ, ಮತ್ತು ಗ್ಯಾಪ್ ಡೌನ್ ಒಂದು. ನೆಕ್ಸ್ಟು ಇವಾಗ ನೋಡಿ, ಮಾರ್ಕೆಟು ಈ ಥರ ಬಂದಿದೆ, ಸಡನ್ನಾಗಿ ತಳ ಬಂದಿದೆ. ಸೊ ಬೈಯರ್ಸ್ ಇಲ್ಲ ಅಂತ ಅರ್ಥ. ಮಾರ್ಕೆಟ್ನಲ್ಲಿ ಯಾರಿದ್ದಾರೆ ಹಂಗಿದ್ರೆ? ಸೆಲ್ಲರ್ಸ್ ಅಲ್ವಾ? ಸೊ ಮಾರ್ಕೆಟ್ನಲ್ಲಿ ಜಾಸ್ತಿ ಸೆಲ್ಲರ್ಸ್ ಇದ್ದಾರೆ ಅಂದರೆ ನಾವು ಸೆಲ್ಲರ್ಸ್ನ ಟಾರ್ಗೆಟ್ ಮಾಡಬೇಕು, ಆಯಿತಾ? ಒಂದು ಪಾಯಿಂಟು. ನೆಕ್ಸ್ಟು ಈ ಲೆವೆಲ್ ನೋಡಿ, ಈ ಲೆವೆಲ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಾಳೆ. ಯಾಕಂದರೆ ಸೊ ಈ ಮಾರ್ಕೆಟ್ ಇಲ್ಲಿ ಹೋಗಿ ರೆಸಿಸ್ಟೆನ್ಸ್ ಕೊಡಬೇಕಿತ್ತು, ಬಟ್ ಕೊಟ್ಟಿಲ್ಲ. ಇದು ಕೊಡುತ್ತಾ, ಅದು ಕೊಡಲಿಲ್ಲ. ಸೊ ಈಗೇನಾಯಿತು, ಮಾರ್ಕೆಟ್ನಲ್ಲಿ ಯಾವಾಗ ಮೇಲೆ ಹೋಗಕ್ಕೆ ಟ್ರೈ ಮಾಡ್ತಾ ಇದೆ ಮಾರ್ಕೆಟು, ಸೊ ಸಡನ್ ತಳ ಬರ್ತಾ ಇದೆ ಅಂದರೆ ಏನರ್ಥ? SL ಡಿಪಾಸಿಟ್ ಆಗ್ತಾಯಿದೆ ಅಂತ ನಮ್ಮ ಅರ್ಥ ಮಾರ್ನಿಂಗು. ಸೊ ನಾಳೆ ಬೈ ಚಾನ್ಸ್ ಫ್ಲ್ಯಾಟ್ ಓಪನ್ ಆಯಿತು ಅಂದ್ಕೊಳ್ಳಿ, ನಾ ಬೈಯಿಂಗ್ ಚಾನ್ಸ್ ಹುಡುಕ್ತೀನಿ. ಓಕೆ, ಇಲ್ಲಿ ಈಗ ಎಂಟ್ರಿ ಆಗಿ ಇಲ್ಲಿ ಎಕ್ಸಿಟ್ ಹಾಕೀನಿ. ಸೊ ಬೈ ಚಾನ್ಸ್ ಮಾರ್ಕೆಟ್ ಸಡನ್ ಮೂಮೆಂಟ್ ಕೊಟ್ಟು ಇಲ್ಲಿಗೆ ಬಂತು ಅಂದ್ಕೊಳ್ಳಿ, ಸೊ ಇಲ್ಲಿಂದ ನಾನು ಸೆಲ್ಲಿಂಗ್ ಹುಡುಕ್ತೀನಿ. ಓಕೆ, ಮಾರ್ಕೆಟ್ನಲ್ಲಿ ನಾಳೆ ಎರಡು ಚಾನ್ಸಸ್ ಇದೆ. ಬೈ ಚಾನ್ಸ್ ಮಾರ್ಕೆಟ್ನಲ್ಲಿ ಆಲ್ಮೋಸ್ಟ್ ಫ್ಲ್ಯಾಟ್ ಟು ಫ್ಲ್ಯಾಟ್, ಗ್ಯಾಪ್ ಅಪ್ಪು ಗ್ಯಾಪ್ ಡೌನು, ಬೈಯಿಂಗ್ ಹುಡುಕ್ತೀನಿ. ಗೊತ್ತಾಯ್ತಲ್ಲ ಯಾಕೆ ಬೈಯಿಂಗ್ ಹುಡುಕ್ತೀನಿ ಅಂತ? ಸೊ ಮಾರ್ಕೆಟ್ನಲ್ಲಿ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ, ಅದಕ್ಕಾಗಿ. ಓಕೆ, ಸೆಲ್ಲರ್ಸ್ ಗ್ಯಾಪ್ ಡೌನ್ ಸೆಲ್ಲರ್ಸ್. ಓಕೆ, ಒಂದು ಕಂಡೀಷನ್ ಯಾವುದು? ಸೆಲ್ಲಿಂಗ್ ಮಾಡೋದು. ಬೈ ಚಾನ್ಸ್ ಫ್ಲ್ಯಾಟ್ ಓಪನ್ ಆಗಿ ಸಡನ್ ಈ ಥರ ಮೂಮೆಂಟಮ್ ಕೊಟ್ಟರೆ ಇಲ್ಲಿ ಬೈಯಿಂಗ್ ಹುಡುಕ್ತೀನಿ. ಬೈ ಚಾನ್ಸ್ ಇದು ನನ್ನ ಕಡೆಯಿಂದ ಮಿಸ್ ಆಯಿತು ಅಂದರೆ ಸೆಲ್ಲಿಂಗ್ ಹುಡುಕ್ತೀನಿ. ಇದಾಗಿತ್ತು ಇವತ್ತಿಂದು ಟ್ರೇಡ್ ಅನಾಲಿಸಿಸು. ಧನ್ಯವಾದಗಳು.